ನಿಮ್ಮಲ್ಲಿ ಒಬ್ಬ ಕಂಪೋಸರ್ ಇದ್ದಾನೆ ಅಂತ ನಿಮ್ಗೆ ಗೊತ್ತಾಗಿದೆ. ಕಾಲೇಜ್ನಲ್ಲಿದ್ದಾಗಲೇ ಒಂದು ರಫ್ ಆಗಿ ಅಂದ್ಕೊಂಡಿದ್ದೆ ಕೊಳಲು ಮಾಡೋದ್ರಲ್ಲಿ ನೀವು ಯೋಚನೆ ಮಾಡಿ ನೀವೇ ಕೊಳಲು ತಯಾರು ಮಾಡುವಷ್ಟು ನಿಮಗೆ ತಾಂತ್ರಿಕತೆ ಗೊತ್ತಿದೆ. ಲೋವರ್ ಆಕ್ಟೇವಲ್ಲಿ ಒಂದು ಕಂಪ್ಲೀಟ್ ಫ್ಲೂಟ್, ಅದಕ್ಕಿಂತ ಒಂದು ಸಪ್ತಕ ಕೆಳಗಡೆ ನುಡಿಯುವಂಥ ಮಂದ್ರ ಬಾನ್ಸುರಿ ಇದನ್ನು ನಾನು ತಯಾರು ಮಾಡಿರೋದು. ದೊಡ್ಡ ದೊಡ್ಡ ಜೊತೆ ತಾವು ಕಾರ್ಯಕ್ರಮ ನೀಡಿದ್ರಿ. ಇದು ಒಂದು ಅದ್ಭುತವಾದ ಅವಕಾಶ. ಅಂದರೆ ಒಂದೇ ವೇದಿಕೆಯಲ್ಲಿ ಉಸ್ತಾದ್ ಜಾಕಿರ್ ಹುಸೇನು ಮತ್ತು ವಿದ್ವಾನ್ ಬಾಲಮುರಳಿ ಕೃಷ್ಣ ಅವರು, ಅದು ಎಂದೂ ಮರೀಲಿಕ್ಕೆ ಸಾಧ್ಯವಾಗದಂಥ ಒಂದು ಕಚೇರಿ. ಐ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಪಂಡಿತ್ ಶುಭಂಕರ್ ಬ್ಯಾನರ್ಜಿ. ನಿಮ್ಮಲ್ಲಿ ಒಬ್ಬ ಕಂಪೋಸರ್ ಇದ್ದಾನೆ ಅಂತ ನಿಮ್ಗೆ ಗೊತ್ತಾಗಿದೆ. ಅಫ್ಕೋರ್ಸ್ ನೀವು ಹೇಳಿದ್ರಿ ಗರ್ವ, ಒಂದು ಅವಕಾಶ ಸಿಕ್ತು. ಬಹುಶಃ ಅದಕ್ಕಿಂತ ಮುಂಚೆನೇ ನೀವೇನಾದರೂ ಆ ರೀತಿ ಮಾಡಿದ್ದೆ ಸರ್. ಇಲ್ಲಾಂದರೆ ಯಾಕೆಂದರೆ ಆ ಧೈರ್ಯ ಇರಲ್ಲ ಒಪ್ಕೊಳ್ಳೋದು. ಹೌದು. ಅಂದರೆ ನಾನು ಚಿಕ್ಕವನಿದ್ದಾಗಲೂ ಕೂಡ ನಾನು ಹೇಳಿದ್ನಲ್ಲ ಆವಾಗಲೇ, ಹಿಂದಿಯಲ್ಲಿ ಹೈದರಾಬಾದಲ್ಲಿ ಇದ್ದಿದ್ದರಿಂದ ಅದು ಇನ್ಫ್ಲೂಯೆನ್ಸ್ ಇತ್ತು. ಗಜಲ್ಗಳನ್ನ ಕೇಳ್ತಾ ಇದ್ವಿ. ಸೊ ಆಮೇಲೆ ಗುಲಾಮ್ ಅಲಿ ಅವ್ರದ್ದು ಹ್ಯೂಜ್ ಫ್ಯಾನು. ಸೊ ಅವ್ರ ಥರ ಏನೋ ಗಜಲ್ಸ್ ಕಂಪೋಸ್ ಮಾಡಬೇಕು ಅಂತ. ಸೊ ಆವಾಗ ಕೆಲವೊಂದು ನಾನೇ ಸಾಹಿತ್ಯ ಬರ್ಕೊಂಡು ಅದನ್ನು ಕಂಪೋಸ್ ಮಾಡಿ ನಮ್ಮ ತಂದೆಯವ್ರಿಗೆ ಹಾಡು ತೋರಿಸ್ತಾ ಇದ್ದೆ, ಹೀಗೆಲ್ಲ ಮಾಡಿದ್ದೀನಿ ಅಂತ. ಅದು ಆಮೇಲೆ ಇನ್ನೊಂದು ಕಾರಣ, ನಾನು ಲೈಟ್ ಮ್ಯೂಸಿಕಲ್ಲಿ ಅಷ್ಟು ಸಕ್ಸಸ್ ಆಗೋದಕ್ಕೆ ನಮ್ಮ ತಂದೆನೂ ಭಾಳ ಒಂದು ಮುಖ್ಯ ಕಾರಣ. ಬಿಕಾಸ್ ಹಿ ಹಿಮ್ಸೆಲ್ಫ್ ವಾಸ್ ಅ ಕಂಪೋಸ್. ಸೊ ಅವರು ಹಾರ್ಮೋನಿಯಂ ನುಡಿಸ್ಕೊಂಡು ಅದ್ಭುತವಾಗಿ ಹಾಡೋರು. ಕೆಲವು ಭಾವಗೀತೆಗಳೆಲ್ಲ ಅವ್ರು ಗಜಲ್ ಸ್ಟೈಲಲ್ಲೇ ಮಾಡ್ತಾಯಿದ್ರು. ದಾಸರ ಪದಗಳನ್ನ ರಾಗ ಆಧಾರಿತವಾಗೇ ಮಾಡ್ತಾಯಿದ್ರು. ಸೊ ಅಲ್ಲಿ ಕೂಡ ನನಗೆ ಗೊತ್ತಾಗ್ತಾಯಿದ್ದು ಯಾವುದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಸೊ ಆ್ಯಂಡ್ ಇನ್ಫ್ಯಾಕ್ಟ್ ಈ ರಾಗ್ ರಂಗ್ ಟ್ಯೂನ್ ಕೂಡ ನಾನು ಕಾಲೇಜ್ನಲ್ಲಿದ್ದಾಗಲೇ ಒಂದು ರಫ್ ಆಗಿ ಅಂದ್ಕೊಂಡಿದ್ದೆ ಅಂದರೆ ಒಂಥರ ಇಟ್ ಶುಡ್ ಸೌಂಡ್ ಕ್ಲಾಸಿಕಲ್ ಬಟ್ ಇಟ್ ಶುಡ್ ಹ್ಯಾವ್ ಅ ಮಾಸ್ ಅಪೀಲ್ ಅನ್ನೋ ಥರದ್ದು. ಶಾಸ್ತ್ರೀಯ ಸಂಗೀತದ ನಮ್ಮ ಒಂದು ಪ್ರಾಕ್ಟೀಸ್ ಜೊತೆಗೆ ಈ ಲೈಟ್ ಮ್ಯೂಸಿಕ್ ಚಿತ್ರಗೀತೆಗಳನ್ನ ಕೇಳೋದು, ಅದನ್ನು ಅನಲೈಸ್ ಮಾಡೋದು, ಏನು ಮಾಡಿದ್ದಾರೆ ಅವರು, ಯಾವ ರೀತಿ ಮದನ್ ಮೋಹನ್ ಗೀತೆಗಳಾಗಿರ್ಬೋದು, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಗೀತೆಗಳಾಗಿರ್ಬೋದು, ಇವನ್ನೆಲ್ಲ ಅನಲೈಸ್ ಮಾಡಿ ಅದರ ಸೌಂದರ್ಯ ಕೂಡ ನಾವು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇಟ್ ವಾಸ್ ನಾಟ್ ಲೈಕ್ ನಮ್ಮ ತಂದೆ ಬರೀ ನೀನು ಶಾಸ್ತ್ರೀಯ ಸಂಗೀತ ಅಂದರೆ ಬರೀ ಇಷ್ಟರಲ್ಲೇ ಇರಬೇಕು ಅಂತ ನನಗೆ ಇರಲಿಲ್ಲ. ಸಂಗೀತ ಅದು ಹಾಂ, ಇನ್ ಟೋಟಲ್ ಸಂಗೀತ, ಒಳ್ಳೆಯ ಸಂಗೀತವನ್ನು ನೀವು ಕೇಳಿ ಆಸ್ವಾದಿಸಿ ಅನ್ನೋ ಒಂದು ಪೀರಿಯಡ್ನಲ್ಲಿ ಪ್ರವೀಣ್ ಒಳ್ಳೊಳ್ಳೆ ಅವಾಗ ಕ್ಯಾಸೆಟ್ ಬಂತು, ಆಮೇಲೆ ಸಿ ಡಿಗಳು ಬಂತು. ಹೌದು, ಹಾಜಿರ್ ಇರ್ಬೋದು ಅಥವಾ ಅಬ್ಷರಿ ಗಜಲ್, ಕರೆಕ್ಟ್. ಅಲ್ಲಿ ಇಲ್ಲೂ ಅಷ್ಟೇ ಎಷ್ಟೊಂದು ಭಾವಗೀತೆಗಳು. ಹೌದು, ಅಂದರೆ ಭಾಳ ಮೆಲೋಡಿಯಸ್ ಆಗಿರುವಂಥದ್ದು ಅರೇಂಜ್ಮೆಂಟ್ಸು ಅದೆಲ್ಲ. ಬಹುಶಃ ಅದೆಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆಯೋ ಅಥವಾ ನಾವು ಕೇಳ್ತಾ ಇಲ್ವೋ ಗೊತ್ತಿಲ್ಲ. ಹಾಂ, ಅಂದರೆ ಪ್ರತಿ ದಶಕದಲ್ಲೂ ಒಂದು ತಿರುವು ಕಾಣಿಸುತ್ತೆ ಅದೇ. ಸೊ ಇದು ನನಗನ್ಸೋದು ಮತ್ತೆ ವಾಪಸ್ ನಾವು ಅಲ್ಲಿಗೆ ಹೋಗಿ ಅದನ್ನೆಲ್ಲ ನನಗೆ ನೆನಪಿದೆ. ನಾವೆಲ್ಲರೂ ಕೂತ್ಕೊಂಡು ಅದು ಕೇಳಿದ್ಯಾ, ಈ ಸಿನಿಮಾ ಇದು ಕೇಳಿದ್ಯಾ, ರೆಹಮಾನ್ದು ಮೊದಲನೇದು ಪಿಕ್ಚರು ಯಾವುದು ರೋಜಾ, ಅದು ಬಂದಾಗ ಇಟ್ ವಾಸ್ ಎ ಟೆರಿಬಲ್ ಹಿಟ್. ಅದರಲ್ಲಿ ಆತ ಮಾಡಿದಂಥ ಕೆಲಸಗಳು ಒಬ್ಬರೇ ಬೇರೆ. ಆ ಥರ ಸಿ ಡಿನಲ್ಲೂ ಅರೇಂಜ್ಮೆಂಟ್ಸ್ ಇರ್ಬೋದು, ಲೈವ್ ಆರ್ಕೆಸ್ಟ್ರಾಸು, ರಿದಮ್ ಅರೇಂಜ್ಮೆಂಟ್ಸು, ಅದನ್ನೆಲ್ಲ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ. ಎಕ್ಸ್ಚೇಂಜ್ ಇರೋದು, ಕಲಿಯೋಕ್ಕೆ ತುಂಬ ಇರೋದು. ಅದು ಜ್ಞಾಪಕ ಇದೆ, ನೀವು ನಿಮ್ಮ ಮನೆ ಕರ್ಕೊಂಡು ಹೋಗಿ ಆ VCR ಅಲ್ಲಿ ಇವ್ರದ್ದು ಟಫು. ಅಯ್ಯೋ ಹೌದೌದು. ಸೊ ಅದನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿದ್ವಿ. ಸೊ ಯು ಯೂಸ್ ಟು ಹ್ಯಾವ್ ಅ ವಂಡರ್ಫುಲ್ ಟೈಮ್. ಅದು ಆಗ ಆ ಸಮಯ ಮತ್ತೆ ಬರಲಾರದು, ಅದೇ ಬೇಜಾರು ಅಷ್ಟೇ. ಮಧ್ಯಾಹ್ನ ಊಟದ ಟೈಮಲ್ಲೆಲ್ಲ ಇದೆಲ್ಲ ಮಾಡ್ತಾ ಇದ್ವಿ. ಇವಾಗ ಏನೋ ಆಗಿಬಿಟ್ಟಿದೆ. ಅಂದರೆ ನಿಮ್ಮದು ಹಾಗೆ ಜರ್ನಿ ಆಯಿತು. ಕಂಪೋಸರು ನೀವು ಆಲ್ರೆಡಿ ಆಗಿದ್ರಿ, ಸಿಕ್ತು. ಮತ್ತು ಬರವಣಿಗೆಗೆ ಆಮೇಲೆ ಬರ್ತೀನಿ. ಕೊಳಲಿನಲ್ಲಿ ನೀವು ಸಾಕಷ್ಟು ಚೇಂಜಸ್ಗಳನ್ನು ತಂದ್ರಿ. ನುಡಿಸಾಣಿಕೆಯಲ್ಲಿ ಓಕೆ, ಕೊಳಲು ಮಾಡೋದ್ರಲ್ಲಿ ನೀವು ಯೋಚನೆ ಮಾಡಿ ನೀವೇ ಕೊಳಲು ತಯಾರು ಮಾಡುವಷ್ಟು ನಿಮಗೆ ತಾಂತ್ರಿಕತೆ ಗೊತ್ತಿದೆ. ಹಾಗೆ ನಿಮ್ಮ ತಂದೆನೂ ಮಾಡಿದ್ದಾರೆ. ಹೌದು, ಅದ್ರ ಬಗ್ಗೆ ಒಂಚೂರು.
ನಮ್ಮ ತಂದೆ ಅವ್ರು ಮಾಡಿರೋವಂಥ ಬಹಳ ಒಂದು ದೊಡ್ಡ ಆವಿಷ್ಕಾರ ಅಂತಂದರೆ, ಕೊಳಲಿನ ಒಂದು ನಮ್ಮ ಜಗತ್ತಿಗೆ ಒಂದು ಬಹಳ ದೊಡ್ಡ ಕೊಡುಗೆ ಅಂದರೆ ಈ ಪಂಚಮದ ಒಂದು ಹೆಬ್ಬೆರಳಿಗೆ ಒಂದು ಹೋಲ್ ಮಾಡಿಕೊಟ್ರು, ಅವರು ಕಂಡು ಹಿಡಿದ್ರು. ಅಂದರೆ ಏನಾಗ್ತಿತ್ತು, ಈಗ ಇದು ಕಟ್ ಆಗ್ತಾ ಇತ್ತು. ಮ ಪ ಗ ಪ ರೇ ಪ ಸಾ ಪ ಇವು ಯಾವುದೋ ಮೀಂಡ್ ಬರ್ತಾ ಇರಲಿಲ್ಲ, ಜಾರ್ಗಳು ಬರ್ತಾನೆ ಇರಲಿಲ್ಲ. ಈ ಕೆಲವು ರಾಗಗಳಿಗೆ ಅದು ಎಷ್ಟು ಮುಖ್ಯ ಅಂದರೆ ಆ ಮೀಂಡ್ ಬರಲಿಲ್ಲ ಅಂದರೆ ಆ ರಾಗದ ಸೌಂದರ್ಯನೇ ಬರಲ್ಲ. ಸೊ ಅವರು ಇದೇ ಲಾಜಿಕ್ ಯೂಸ್ ಮಾಡಿ ಇಲ್ಲಿಂದ ಸಾ ಬರುತ್ತೆ, ಇಲ್ಲಿಂದ ರೇ ಬರುತ್ತೆ, ಇಲ್ಲಿಂದ ಮ ಬರುತ್ತೆ ಅಂದರೆ ಹೀಗೆ ನಾವು ಕಂಟಿನ್ಯೂ ಮಾಡ್ತಾ ಹೋದರೆ ಪದ ನೀಸ ಕೂಡ ಇಲ್ಲೇ ಬರ್ತಾ ಹೋಗುತ್ತೆ. ಸೊ ಆ ಪಂಚಮದ ಹೋಲನ್ನು ಕೆಳಗಡೆ ಶಿಫ್ಟ್ ಮಾಡಿ ಅದಕ್ಕೆ ಥಂಬ್ ಸೊ ಕೆಳಗಿನ ಪಂಚಮಿಂದ ಮಧ್ಯ ಪಂಚಮವರೆಗೂ ಮೀಂಡು. ಈಗ ನಾವು ಶುದ್ಧ ಕಲ್ಯಾಣ ನೋಡ್ಬೇಕಾದ್ರೆ ಇದು ಬಂದ್ರೇ ಆ ಶುದ್ಧ ಕಲ್ಯಾಣ ಸಂಪೂರ್ಣವಾಗಿ ರಿಜಿಸ್ಟರ್ ಆಗುತ್ತೆ. ಸೊ ಇದು ಅವರು ಕಂಡು ಹಿಡಿದಂಥ ಒಂದು ಬಹಳ ಒಂದು ವಿಶೇಷವಾದ. ಇವಾಗ ಬರೋ ಕೊಳಲುಗಳಲ್ಲೆಲ್ಲ ಅದು ಸಾಮಾನ್ಯ ಇದ್ದೇ ಇರುತ್ತೆ. ಇಲ್ಲ, ಈ ಮಾರ್ಕೆಟಲ್ಲಿ ಸಿಗೋ ನಿಮಗೆ ಹಿಂದೂಸ್ತಾನಿ ಕೊಳಲಿನಲ್ಲಿ ಬರೀ 6 ರಂಧ್ರಗಳು ಮಾತ್ರ ಇರುತ್ತೆ. ಸೊ ಇದು ನಮ್ಮ ತಂದೆ ಕಂಡು ಹಿಡಿದಿದ್ದು. ಜೊತೆಗೆ ಇಲ್ಲೊಂದು ತೀವ್ರ ಮಧ್ಯಮಕ್ಕೆ ಇದು ಪಂಡಿತ್ ಪನ್ನಾಲಾಲ್ ಘೋಷ್ ಅವರು ಬಳಸ್ತಾ ಇದ್ದಂಥದ್ದು. ಸೊ ನಮ್ಮ ಘರಾನದಲ್ಲಿ ಇರುವಂಥ ಕೊಳಲಿಗೆ ಮಾತ್ರ ಈ ಬ್ಲೋಯಿಂಗ್ ಹೋಲ್ ಬಿಟ್ರೂ 8 ರಂಧ್ರಗಳಿದೆ. ಇದು ನಮ್ಮ ಸಾಮಾನ್ಯ 6, ಸಾಮಾನ್ಯವಾಗಿ 6 ಇರುತ್ತೆ, ನಮ್ದು 8. ಪನ್ನಾಲಾಲ್ ಘೋಷ್ ಅಂದಾಗ ಕೇಳ್ಪಟ್ಟಿದ್ದೆ, ಎಲ್ಲೋ ಓದ್ದೆ, ಅವರು ಬೆರಳು ಅಗಲು ಮಾಡೋಕ್ಕಾಗದೆ ಇಲ್ಲೆಲ್ಲ ಮಾಡ್ಕೊಂಡಿದ್ರು ಇಲ್ಲ, ಅದು ಯಾರೋ ಹೇಳೋರು. ನಾನು ವಿಚಾರಿಸ್ದೆ ಅದನ್ನ ಅವ್ರ ಶಿಷ್ಯರಿಗೆ, ಅದೇನಲ್ಲ ಅವ್ರು ಪ್ರಾಕ್ಟೀಸ್ ಮಾಡಿದ್ದೆ ಹಾಗೆ, ಹೀಗೇನೆ ಅವ್ರು ಇಟ್ಕೊಂಡು ನುಡಿಸ್ತಾ ಇದ್ರು ಅಂತ. ಬಟ್ ನಾನು ಮಲ್ಟಿಪಲ್ 2 ಸ್ಟೈಲ್ಸ್ ಯೂಸ್ ಮಾಡ್ತೀನಿ. ಹಿಂಗೂ 6 ಹೋಲ್ ಫಿಂಗರಿಂಗು ಯೂಸ್ ಮಾಡ್ತೀನಿ ಆ್ಯಂಡ್ ಮಧ್ಯಮ ಬೇಕಾದರೂ ಇದು ಮಾಡ್ಕೊತೀನಿ. ಆ್ಯಂಡ್ ಈ ಹೋಲು ಇವಾಗ ನಂದು ಯೂಟ್ಯೂಬಲ್ಲಿ ಎಲ್ಲ 2000 ಆ ಟೈಮಲ್ಲಿ ಯೂಟ್ಯೂಬ್ ಬರೋಕ್ಕೆ ಶುರು ಆದಮೇಲೆ ನಾನು ಟಿ ವಿ ರಾಗರಂಜನಿ ಎಪಿಸೋಡ್ಸ್ ಎಲ್ಲ ಯೂಟ್ಯೂಬಲ್ಲಿ ಬಂದಮೇಲೆ ಸುಮಾರು ಜನ ಆಶ್ಚರ್ಯ ಪಡ್ತಾಯಿದ್ರು, ಇವ್ರು ಪಂಚಮಕ್ಕೆಲ್ಲ ಹೇಗೆ ಮೀಂಟ್ ತೊಗೋತಾ ಇದ್ದಾರೆ ಅಂತ. ಆ್ಯಂಡ್ ಐ ಕೇಮ್ ಅಕ್ರಾಸ್ ಸೆವರಲ್ ಪೀಪಲ್ ಹೂ ಏನೋ ಅದನ್ನು ಝೂಮ್ ಮಾಡಿ ಸ್ಲೋ ಮೋಷನ್ ಮಾಡಿ ಅಥವಾ ಸ್ಟಾಪ್ ಮಾಡಿ ಅದನ್ನು ಕಂಡು ಹಿಡ್ಕೊಂಡು ಅದನ್ನು ಇವಾಗ ಎಲ್ಲರೂ ಬಳಸ್ತಾ ಇದ್ದಾರೆ. ಬಟ್ ಎಷ್ಟೋ ಟಾಪ್ ರ್ಯಾಂಕಿಂಗ್ ಫ್ಲೂಟಿಸ್ಟ್ ಕೂಡ ಇವಾಗ ಅದನ್ನು ಶುರು ಮಾಡಿದ್ದಾರೆ ಈ ಥಂಬ್ ಹೋಲ್ ಬಳಸೋದಕ್ಕೆ. ಬಟ್ ಐಡಿಯಲಿ ಇದು ನಮ್ಮ ತಂದೆಯವರೇ ಮಾಡಿರೋದು. 1980ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರು ಆಕಾಶವಾಣಿಯಲ್ಲಿ ಇದನ್ನು ಬಳಸಿದ್ರು. ಅಂದಿನಿಂದ ಅದು ರೆಕಾರ್ಡ್ ಇದೆ. ಅದಕ್ಕೆ ಮುಂಚೆ ಯಾವ ಫ್ಲೂಟಿಸ್ಟು ಅದನ್ನು ಬಳಸಿದ್ದು ಇಲ್ಲ. ಹಾಗಾಗಿ ಯಾರೇ ಅದನ್ನು ಬಳಸಿದ್ರು ದಯವಿಟ್ಟು ವೆಂಕಟೇಶ್ ಗೋಡ್ಖಿಂಡಿ ಅವ್ರಿಗೆ ಕ್ರೆಡಿಟ್ ಕೊಡಿ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕೆಂದರೆ ಇದು ಅವರಿಂದನೇ ಬಂದಿದ್ದು ಅಂತ ಹೇಳೋದ್ರಲ್ಲಿ ಬೇರೆ ತಬ್ಲಾ ಕಂಪೋಸಿಷನ್ ಮಾಡಬೇಕಾದ್ರೆ ಹೇಳ್ತಾರೆ ಇದು ಅವ್ರದ್ದು ಇವ್ರದ್ದು ಅಂತ. ಹಾಗೆ ಇದು ಮೀಂಡ್ ಅಷ್ಟೇ ಅಲ್ಲ, ಇದರಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಕೂಡ ಅವರು ಈ ಥರ ತಾನ್ಗಳನ್ನ ಕೂಡ, ಗಾಯಕಿಯ ತಾನ್ಗಳು ಅದಕ್ಕೂ ಕೂಡ ಅವನ್ನೆಲ್ಲ ನಾವು ಬಳಸ್ತೀವಿ. ಸೊ ಹೀಗಾಗಿ ಗೋಡ್ಖಿಂಡಿ ಘರಾನ ಅನ್ನೋದು ಒಂದು ವಿಶೇಷವಾದ ಒಂದು ಸ್ಟೈಲ್ ಕೂಡ ಇವಾಗ ಜನ ಗುರುತು. ಆ ಬುದ್ಧಿಶಕ್ತಿಗೆ ಯಾಕೆಂದರೆ ಇಲ್ಲಿ ಇದಾದರೆ ಮೇಲ್ಗಡೆ ಅವ್ರು ಏನಾದ್ರು ಹೋಲ್ ಮಾಡಿದರೆ ಹೆಬ್ಬೆಟ್ಟು ಅಲ್ಲಿಗೆ ರೀಚ್ ಆಗ್ತಾ ಇರಲಿಲ್ಲ ಅಲ್ವಾ? ಹೌದು. ಆಮೇಲೆ ಮೂಮೆಂಟ್ಗೂ ಕಷ್ಟ ಆಗುತ್ತೆ. ಕಷ್ಟಪಟ್ಟು ನೀವು ರೀಚ್ ಮಾಡಿದ್ರು ಈ ಬೆರಳುಗಳು ಹಿಂದೆ ಬಂದ್ಬಿಡುತ್ತೆ. ಹೌದು. ಸೊ ಅದೆಲ್ಲ ಯೋಚನೆ ಮಾಡಿ ಅಲ್ಲ, ಇಲ್ಲಿಂದ ಇನ್ನೂ ಬರ್ಬೋದು ಹೋಲ್ ಹಾಕಿದ್ರೆ, ಆದರೆ ಬೆರಳುಗಳು ಇರೋ ಇದರಲ್ಲಿ 8 ಬೆರಳು ನಮ್ಗೆ ಆಗೋದು. 9ನೇ ಬೆರಳು ಅನ್ನೋದು ಅಂದರೆ 2 ಬೆರಳಲ್ಲಿ ನಮ್ಮ ಹೆಬ್ಬೆಟ್ಟು ಅದನ್ನು ಕೂಡ ಮುಖ್ಯವಾದ ಪಾತ್ರ ವಹಿಸಿದ್ರು. ಕೆಲವು ಇನ್ಸ್ಟ್ರೂಮೆಂಟ್ನಲ್ಲಿ ಇವಾಗ ಮೃದಂಗದಲ್ಲೂ ನಾವು ಇದು ಹೆಚ್ಚು ಉಪಯೋಗಿಸಲ್ಲ, ಫ್ಲೂಟ್ನಲ್ಲೂ ಇಲ್ಲ, ಈಗ ವೈಲಿನಲ್ಲೂ ನಿಮಗೆ, ಆದರೆ ಅದು ಸಪೋರ್ಟಿಗೆ ಬೇಕೇ ಬೇಕಾಗುತ್ತೆ. ಹೌದು ಅಲ್ವಾ? ಬೆರಳು ಒಂದೊಂದು ಮಹಾಭಾರತದಿಂದ ಇದೆ ಹಾಗೆ. ಆಮೇಲೆ ಇನ್ನೊಂದೇನೆಂದರೆ ಕೊಳಲು ಹಿಡಿಬೇಕಾದ್ರೂ ಇದು ಸಪೋರ್ಟಿಂಗಿಗೆ ಬೇಕಾಗುತ್ತೆ. ಆಮೇಲೆ ಕೆಲವ್ರದ್ದು ಕೊಳಲು ಹಿಡಿಯೋ ಸ್ಟೈಲು ಈ ಹೆಬ್ಬೆರಳು ಕೆಳಗೆ ಹೋಗಿರುತ್ತೆ, ಎಸ್ಪೆಷಲಿ ಕರ್ನಾಟಿಕ್ ಫ್ಲೂಟಿಸ್ಟ್ ನೋಡಿದ್ರೆ. ಸೊ ಅವ್ರಿಗೆ ಈ ಪಂಚಮ್ ಯೂಸ್ ಮಾಡೋಕ್ಕಾಗಲ್ಲ. ಅದು ಆ ಜಾಗದಲ್ಲಿ ಬಂದರೆ ಮಾತ್ರ 8 ಹೋಲ್ ಇರೋದ್ರಿಂದ 8 ಬೆರಳು ರೆಡಿ ಇರುತ್ತೆ. ಹೌದು. ನಾನು ಮಾಡಿರೋ ಆವಿಷ್ಕಾರದ ಬಗ್ಗೆ ಚಿಕ್ಕದಾಗಿ ಹೇಳೋದಂದರೆ ಇದು ಮಂದ್ರ ಬಾನ್ಸುರಿ ಅಂತ.
ಅಂದರೆ ಇಲ್ಲಿವರೆಗೂ ಈ ಬೇಸ್ ಫ್ಲೂಟ್ಸ್ ಏನು ತಯಾರಾಗ್ತಾ ಇತ್ತು ಅಂದರೆ ಮಂದ್ರ ಸ್ಥಾಯಿದ್ದು ಕೆಳಗಿನ ಷಡ್ಜದವರೆಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇತ್ತು. ಸೊ ಇಲ್ಲಿ ಪಂಚಮವರೆಗೂ ಆ ಕೊಳಲಿನಲ್ಲಿ ನುಡಿಸಿ ಆಮೇಲೆ ಪ ಮ ಗ ರೇ ಸ ದೊಡ್ಡ ಕೊಳಲಿನಲ್ಲಿ ನುಡಿಸ್ತಾ ಇದ್ರು. ಇದನ್ನು ಕೂಡ ಪಂಡಿತ್ ಪನ್ನಲಾಲ್ ಘೋಷ್ ಅವರೇ ಮಾಡಿದ್ದಂಥದ್ದು. ಬಟ್ ನನಗೆಲ್ಲೋ ಒಂದು ಕಡೆ ನಾನು ಆ ಕಾಂಟ್ರಾಬಾಸನ್ನು ನುಡಿಸ್ತಾ ಇದ್ದಿದ್ದರಿಂದ ಎರಡೂದ್ರ ಮಧ್ಯದ ಒಂದು ಕೊಳಲು ಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಈ ಕೊಳಲು ತಯಾರು ಮಾಡಿದ್ದೆ. ಉದ್ದೇಶ ಅಂದರೆ ಷಡ್ಜದಿಂದ ಕೆಳಗಿನ ಪಂಚಮವರೆಗೂ ಇದು ನುಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಲೋವರ್ ಆಕ್ಟೇವಲ್ಲಿ ಒಂದು ಕಂಪ್ಲೀಟ್ ಫ್ಲೂಟ್, ಅದಕ್ಕಿಂತ ಒಂದು ಸಪ್ತಕ ಕೆಳಗಡೆ ನುಡಿಯುವಂಥ ಮಂದ್ರ ಬಾನ್ಸುರಿ ಇದನ್ನು ನಾನು ತಯಾರು ಮಾಡಿರೋದು. ಇನ್ನೊಂದು ಪ್ರಶ್ನೆ, ಕಾಂಟ್ರಾಬಾಸ್ ಬಹುಶಃ ಇದಕ್ಕಿಂತ ಮುಂಚೆ ನೀವು ನುಡಿಸ್ತಾ ಇದ್ದೀವಿ? ಹೌದು, ನಾನು ನೋಡಿದ್ದೀನಿ. ಹೌದು, ಫಸ್ಟ್ ನೇಡ್ ಅವ್ರ ಹತ್ರ ತಂದರು. ಹೌದು, ಆಮೇಲೆ ನೀವೇ ಒಂದು ತಯಾರು ಮಾಡ್ಕೊಂಡ್ರಿ? ಇಲ್ಲ, ಅವ್ರ ಹತ್ರ ಅದೇನೆ ತಯಾರು ಮಾಡ್ಕೊಂಡ್ರಿ. ಆಮೇಲೆ ನಿಮಗೆ ಇದು ಮಾಡ್ಬೋದು ಅಂತ ನಿಮ್ಮ ಯೋಚನೆ? ನನ್ನ ಯೋಚನೆ ಅಂದರೆ ಕಾಂಟ್ರಾಬಾಸು ಇದಕ್ಕಿಂತ 2 ಆಕ್ಟೇವ್ ಲೋ ಇದೆ. ಸೊ ಮಧ್ಯದ್ದು ಒಂದು ಆಕ್ಟೇವ್ ಬೇಕಲ್ಲ ಎರಡದ್ರ ಮಧ್ಯ ಅಂದ್ಬಿಟ್ಟು ಇದನ್ನು ನಾನು ತಯಾರು ಮಾಡ್ಕೊಂಡು, ಅಂದರೆ ಇದ್ರದ್ದು ಕಾನ್ಸೆಪ್ಟ್ ಇಷ್ಟೇ. ಇದನ್ನು ನಾವು ಹಿಂಗೆ ಓಪನ್ ಮಾಡಿದ್ರೆ ಇಷ್ಟು ಉದ್ದ ಆಗತ್ತದು, ಅವಾಗ ರೀಚ್ ಆಗಲ್ಲ. ಹಾಗಾಗಿ ನಾನು ಯು ಶೇಪ್ ಮಾಡಿದೆ. ಬಟ್ ಇದು ಯು ಶೇಪ್ ಮಾಡಿದ್ರಿಂದ ಕೆಳಗಿನ ಸ್ವರ ಮೇಲಿನ ಸ್ವರ ವ್ಯತ್ಯಾಸ ಬರುತ್ತೆ. ಹಾಗಾಗಿ ಪ್ಲ್ಯಾಟ್ಫಾರ್ಮ್ ಕೊಟ್ಟು ಸಾಕಷ್ಟು ಸ್ವಲ್ಪ ರಿಸರ್ಚ್ ವರ್ಕ್ ಮಾಡಬೇಕಾಯಿತು. ಆ್ಯಂಡ್ ಇನ್ನೊಂದು ಆಗಿದ್ರೆ ರೀಚ್ ಕಷ್ಟ. ಆಮೇಲೆ ಇನ್ನೊಂದು ರಿಸರ್ಚ್ ಅಂದರೆ ಈ ಬೆರಳುಗಳು ಆಲ್ಮೋಸ್ಟ್ ಅದೆಷ್ಟು ಅಂತರದಲ್ಲಿದೆ ಅಷ್ಟೇ ಅಂತರದಲ್ಲಿ ನಾನು ಮಾಡ್ಕೊಂಡ್ವಿ. ಯಾಕೆಂದರೆ ಯೂಶ್ವಲಿ ಡಯಾಮೀಟರ್ ಜಾಸ್ತಿ ಆದಾಗ ಈ ಮಧ್ಯದ ಡಿಸ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ತಂದೆ ಮಾಡಿದ್ದ ಮಂದ್ರ ಬಾಸುರಿ ಅವ್ರು ಹೀಗೆ ನುಡಿಸ್ತಾ ಇದ್ರು, ಈ ಹೆಬ್ಬೆರಳು ಇದು ಯಾಕೆಂದರೆ ಅಷ್ಟು ದೂರ ಇರ್ತಾ ಇತ್ತದು. ಅದಕ್ಕೋಸ್ಕರ 1-2 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಅವರು. ಬಟ್ ನಾನು ಸ್ವಲ್ಪ ರಿಸರ್ಚ್ ಮಾಡಿ ಇದನ್ನು ಹತ್ತಿರ ತರೋ ಒಂದು ಇದನ್ನು ಮಾಡಿದ್ದೀನಿ. ಸೊ ಇದೇ ಇದೇ ಶ್ರುತಿಯಲ್ಲಿನೇ 1 ಆಕ್ಟೇವ್ ಲೋ ಇದೆ ಅದು. ತಿರ್ಗಾ ಪಂಚಮಕ್ಕೆ ಇಲ್ಲೊಂದು ಹೋಲ ಇಲ್ಲಿ ಮಾಮೂಲಿ. ಸೊ ಆಸ್ ಇಟ್ ಈಸ್ ಅದರ ಅದೇ ಇದು ಪ್ರಿನ್ಸಿಪಲ್ ಮಾಡಿದ್ರಿ ಎಲ್ಲ. ಸೊ ಎಕ್ಸಾಕ್ಟ್ಲಿ ಅದರ 1 ಆಕ್ಟೇವ್ ಲೋ. ಇದಕ್ಕಿನ್ನ ಲೋ ಕಾಂಟ್ರಾಬಾಸ್ ಇರುತ್ತೆ. ಕಾಂಟ್ರಾಬೇಸ್ ಹೌದೌದು. ಅದು ಕೆಲವು ಸ್ವರಗಳೇ ಗೊತ್ತಾಗದೇ ಇರೋಷ್ಟು ಲೋ ಹೋಗುತ್ತೆ ಅದು. ಆ್ಯಂಡ್ ಅದನ್ನು ನಿಂತ್ಕೊಂಡು ನುಡಿಸ್ಬೇಕು. ಅದು ಆಲ್ಮೋಸ್ಟ್ 8 ಅಡಿ ಆಗುತ್ತೆ. ಅದು ಹಿಂಗೆ ಹೋಗಿ ಹಿಂಗೆ ಬರುತ್ತಲ್ಲ. ಸೊ ಅದು ಮತ್ತೆ ಕೀಸ್ ಇರುತ್ತೆ. ಆದರೆ ಅದರಲ್ಲಿ ಕೆಲವುದು ರಾಗಗಳನ್ನ ಕೂಡ ನಾನು ನುಡಿಸಿದ್ದೀನಿ. ಸೊ ಮೆಡಿಟೇಷನ್ಗೆ ಆ ಥರದಕ್ಕೆ ಅದೇ ಒಂಥರ ಚೆನ್ನಾಗಿರುತ್ತೆ. ಸಂದರ್ಭ ಸರಿಯಾಗಿ ಮಾಡ್ಬೋದು, ಅಥವಾ ಅಟ್ಲೀಸ್ಟ್ ರೀ ರೆಕಾರ್ಡಿಂಗ್ ಆ ಥರ ಈ ಥರ. ನನ್ನ ಫ್ಯೂಷನ್ ಕಾನ್ಸರ್ಟಲ್ಲಿ ಕೆಲವು ಸತಿ ಅದನ್ನು ಬೇಸ್ ಗಿಟಾರ್ ಥರ ಬಳಸಿ ಅದರಲ್ಲಿ ಲೂಪ್ ಮಾಡಿ ಆಮೇಲೆ ಈ ಫ್ಲೂಟಲ್ಲಿ ಅದರ ಮೇಲೆ. ಹೌದೌದು, ಆ ಥರ ಮಾಡ್ಬೋದು. ಸೊ ಇಷ್ಟುವರೆಗೆ ಬಂದ್ವಿ ನಾವು. ದೊಡ್ಡ ಜೊತೆ ತಾವು ಕಾರ್ಯಕ್ರಮ ನೀಡಿದ್ರಿ ತಬಲಾ ಸಾಥಿಯಾಗಿ. ಅದ್ರ ಬಗ್ಗೆ 1-2 ಮಾತು. ಅಂದರೆ ನಿಮ್ಮ ಜೊತೆ ಅವರು ಇಲ್ಲಿ ಅಫ್ಕೋರ್ಸ್ ಧಾರವಾಡದಲ್ಲಿ ನೀವು ರಘುನಾಥ್ ಸರ್ ಜೊತೆ ನುಡಿಸಿರ್ತೀರಿ, ಯಾವಾಗಲ್ಲೂ ಅಥವಾ ಇನ್ನೂ ದೊಡ್ಡವರು ನಾಕೋಡ್ ಫ್ಯಾಮಿಲಿನವರೆಲ್ಲ ಜೊತೆ ನುಡಿಸಿರ್ತೀರಿ. ಹೌದು. ಸೊ ನಾನು ಯಾವತ್ತೂ ಹೇಳೋದು, ಎಲ್ಲ ಕಡೆ ನನಗೆ ಈ ದಿಗ್ಗಜ ತಬಲಾ ವಾದಕರು ಸಿಕ್ಕೋರು ಎಲ್ಲರೂ ತುಂಬಾ ಒಂದು ಶಿಷ್ಯನ ಥರನೇ ಅವರು ಬಿಗಿನಿಂಗಿಂದನೇ ಟ್ರೀಟ್ ಮಾಡಿ. ಯಾಕೆಂದರೆ ತುಂಬ ದೊಡ್ಡವರಾಗ್ಬಿಟ್ಟಾಗ ನಮಗೂ ಕೂತ್ಕೊಳ್ಳೋದು ಒಂದು ಹೆದರಿಕೆ. ನೇರ ನೋಡೋಕ್ಕೆ ಕೂಡ ನಮಗೆ ಒಂದು ಸತಿ ಈ ವಾಲಿ ಇದ್ನಲ್ಲ, ಆತನಿಗೆ ಕಣ್ಣಲ್ಲೇ ಇದಿತ್ತಂತೆ, ಎದುರು ಶತ್ರು ನೋಡಿದ್ರೆ ಅರ್ಧ ಶಕ್ತಿ ಇವನಿಗೆ ಬಂದ್ಬಿಡೋದಂತೆ. ಅಂದರೆ ಆ ಸಾಧನೆ ಫಲ ಅದು ಆ ಕಣ್ಣಲ್ಲಿರುತ್ತೆ. ಸೊ ನಾನು ಅದೇ ಯುವಾಣಿಯಲ್ಲಿದ್ದಾಗ, ಆಕಾಶವಾಣಿ ಯುವಾಣಿ ರೆಕಾರ್ಡಿಂಗ್ಸ್ ಹೋದಾಗ ಆವಾಗಲೂ ಕೂಡ ರಘುನಾಥ್ ನಾಕೋಡ್ ಸರ್ ನಮ್ಮ ಜೊತೆ ನುಡಿಸಿದ ಜ್ಞಾಪಕ ನನಗೆ.
ಅವಾಗ್ಲಿಂದನೂ ಬಾರಿಸ್ತೀನಿ ಅಡ್ಡಿಲ್ಲ ಅಂತ ಹೇಳಿ. ಸೊ ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡ್ತಾಯಿದ್ವಿ. ಆ ಸಮಯದಲ್ಲಿ ನನಗೊಂದು ಹುಚ್ಚು ಧೈರ್ಯ ಇರ್ತಾಯಿತ್ತು. ಸೊ 7:15 ಮಾತ್ರ ತಾಳ, 9:15 ಮಾತ್ರ ತಾಳ, ಈ ಥರ ಅವ್ರ ಜೊತೆ ಕೂತ್ಕೊಂಡು, ಅವ್ರ ಮನೆ ಹತ್ತಿರ ಇರ್ತಾಯಿತ್ತು. ಸೊ ಅಲ್ಲಿ ಹೋಗಿ ಅವ್ರ ಜೊತೆ, ಸೊ ಅವ್ರನ್ನ ನೋಡಿ ಅವ್ರು ಮಾಡುವಂಥ ತಿಯಾಯಿಗಳ ಬಗ್ಗೆ ಯೋಚನೆ ಮಾಡಿ ಅಲ್ಲಿಂದ ಕಲಿತೆ. ಮತ್ತು ಯಾವಗಲ್ ಸರ್ ಜೊತೆ ಕೂತಾಗ ಯಾವಗಲ್ ಸರಿಂದ ಅವರ ಯೋಚನೆ ಮಾಡೋ ರೀತಿ, ಅದರಿಂದ ಕೆಲವು ಪಾಠಗಳು ಕಲಿತೆ. ಸೊ ಎಲ್ಲರಿಂದನೂ ನಾನು ಕಲಿಯೋ ಒಂದು ಪ್ರಯತ್ನ ಮಾಡ್ತಾನೆ ಬಂದೆ. ಎಲ್ಲ ದಿಗ್ಗಜ ಕಲಾವಿದರು ನನ್ನ ಸೌಭಾಗ್ಯ. ಲೈಕ್ ಐ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಪಂಡಿತ್ ಶುಭಂಕರ್ ಬ್ಯಾನರ್ಜಿ. ಅವ್ರ ಜೊತೆ ಸುಮಾರು ಕಾರ್ಯಕ್ರಮಗಳನ್ನ ನುಡಿಸೋ ಒಂದು ಸುಯೋಗ. ದೊಡ್ಡ ಕಲಾವಿದ ಕಳ್ಕೊಂಡ್ವಿ, ಭಾಳ ದೊಡ್ಡ ಕಲಾವಿದ, ಸಣ್ಣ ವಯಸ್ಸಿನಲ್ಲಿ ಕಳ್ಕೊಂಡ್ವಿ. ಸೊ ಆಮೇಲೆ ಒಂದು ದೊಡ್ಡ ಪಾಠ ನಮ್ಮ ತಂದೆಯವರು ನನಗೆ ಹೇಳ್ಕೊಟ್ಟಿದ್ದು, ಆಮೇಲೆ ನೀವು ಕೂಡ ಒಂದು ಹಲವಾರು ಬಾರಿ ಹೇಳಿರೋದು, ಜೊತೆಗೆ ಯಾರು ಇರ್ತಾರೆ ಅವ್ರನ್ನ ನಮ್ಮ ಜೊತೆ ಮಾಡಿಕೊಂಡು ಕರ್ಕೊಂಡು ಹೋಗೋದ್ರಲ್ಲೇ ಬುದ್ಧಿವಂತಿಕೆ ಇದೆ. ನಾ ಹೆಚ್ಚು ನೀ ಹೆಚ್ಚು ಅನ್ನೋ ಆಗೋದಿಲ್ಲ, ಅದು ಹಾಗೆ ಮಾಡಬಾರ್ದು. ಹೀಗಾಗಿ ಯಾರ್ಯಾರೋ ತಬ್ಲಾದವ್ರು, ಕೆಲವು ಕಡೆ ನಮಗೆ ಅನಿವಾರ್ಯ ಕಾರಣಗಳಿಂದ ಬೇರೆ ಯಾರೋ ಗೊತ್ತಿಲ್ಲದೆ ಇರೋ ತಬ್ಲಾ ವಾದಕರು ಕೂಡ ಫಸ್ಟ್ ಟೈಮ್ ಇರುತ್ತೆ, ಏನೋ ಒಂದು ಅರ್ಧ ಗಂಟೆ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಅವ್ರ ಕೈಯಲ್ಲಿ ಏನು ನುಡಿಯತ್ತೋ ಅದನ್ನು ತಿಳ್ಕೊಂಡು ನುಡಿಸುವಂಥದ್ದು. ಸೊ ಇದೆಲ್ಲ ಕಳಶಪ್ರಾಯವಾಗಿ ನನಗೆ ಸಿಕ್ಕಿದ್ದು ಒಂದು ಅದ್ಭುತವಾದ ಅವಕಾಶ ಅಂದರೆ, ಒಂದೇ ವೇದಿಕೆಯಲ್ಲಿ ಉಸ್ತಾದ್ ಜಾಕಿರ್ ಹುಸೇನು ಮತ್ತು ವಿದ್ವಾನ್ ಬಾಲಮುರಳಿ ಕೃಷ್ಣ ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ಳೋ ಒಂದು ಯೋಗ ಚೆನ್ನೈಯಲ್ಲಿ ನನಗೆ ಬಂತು. ನಾನು ಅವ್ರ ಜೊತೆ ಕೂತ್ಕೊಂಡಾಗ ಅದು ಅವಿಸ್ಮರಣೀಯ, ಅದು ಎಂದೂ ಮರೀಲಿಕ್ಕೆ ಸಾಧ್ಯವಾಗದಂಥ ಒಂದು ಕಚೇರಿ. ಇವತ್ತು ಅವರಿಬ್ಬರೂ ಇಲ್ಲ, ಬಟ್ ಆ್ಯಂಟಿಸಿಪೇಷನ್ ಬಗ್ಗೆ ಅವತ್ತು ನನಗೆ ಒಂದು ಬಹಳ ದೊಡ್ಡ ಒಂದು ಲೈವ್ ಎಕ್ಸಾಂಪಲ್ ಸಿಕ್ತು. ಅಂದರೆ ನಾನು ಫಸ್ಟ್ ಟೈಮ್ ನುಡಿಸ್ತಾ ಇದ್ದೇನೆ ಅವ್ರ ಜೊತೆಗೆ, ಬಟ್ ಜಾಕಿರ್ ಬಾಯ್ ನಂದು ಯಾವುದೋ ಒಂದು ಮುಕ್ತಾಯ ನಾನು ಹಿಂಗೆ ನುಡಿಸ್ಕೊಂಡು ಬರ್ತಿದ್ದಂಗೆ ಮೊದಲನೇ, ಈಗ ನೀವು ಎಷ್ಟೋ ಸತಿ ಮಾಡ್ತೀರಾ, ಅದು ಫಸ್ಟ್ ಅಥವಾ ಸೆಕೆಂಡ್ ಪಲ್ಲ ಬರ್ತಿರ್ಬೇಕಾದ್ರೆ ಭಲೆ ಅಂದ್ಬಿಟ್ಟಿರ್ತೀರ, ಅಂದರೆ ನಿಮ್ಗೆ ಗೊತ್ತು ಇದು ಮೂರನೇದು ಇದು ಬಂದೇ ಬರುತ್ತೆ ಅಂತ. ಸೊ ನಮಗದೆಲ್ಲ ಹೊಸದು ಅದು. ಸೊ ಜಾಕಿರ್ ಬಾಯ್ ಆಗಲಿ, ಬಾಲಮುರಳಿ ಕೃಷ್ಣ ಅವರಾಗಲಿ, ಅವರು ಮೊದಲೇ ಅವ್ರಿಗೆ ಅದು ಹೆಂಗೆ ಗೊತ್ತಾಗ್ತಾಯಿತ್ತು ಅಂತ ನಾನು ಯೋಚನೆ ಮಾಡ್ತಾನೆ ಇರ್ತಾಯಿದ್ದೆ. ಇವರು ಇನ್ಫ್ಯಾಕ್ಟ್ ಅವರಿಬ್ಬರ ಮಧ್ಯದಲ್ಲಿ ಕೂಡ ಜುಗಲ್ಬಂದಿ ನಡಿಬೇಕಾದ್ರೆ ಬಾಲಮುರಳಿ ಸರ್ ಅವ್ರು ಹಾಡ್ತಿರೋ ಸ್ವರಗಳನ್ನ ಇವರು ಡಗ್ಗದಲ್ಲಿ ಹಾಗೆ ನುಡಿಸೋದು, ಇವೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ನೋಡೋ ಒಂದು ಯೋಗ ನನಗೆ ಸಿಕ್ಕಿತ್ತು. ಆ್ಯಂಡ್ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು ಸರ್. ಯು ಹ್ಯಾವ್ ಗಿವನ್ ಮಿ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಟು ಮ್ಯೂಸಿಕ್. ಅಂದರೆ ನೋಡಿ, ಟ್ರೂ ಲೆಜೆಂಡ್ಸ್ ಅವರೆಲ್ಲ. ಇವಾಗ ಅದು ಆ ಪದ ಸುಮಾರು ಬಳಸ್ಬಿಡ್ತಾರೆ. ಆದರೆ ನಿಜ ಅಲ್ಲ, ಬಳಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಎಂಥ ಸಂಗೀತದ ನಡುವೆ ಕೂತ್ರೂ ಗೆಲ್ಲುವಂಥ ವ್ಯಕ್ತಿಗಳು ಅವರು. ಖಂಡಿತ. ಆಮೇಲೆ ಏನು ಬೇಕಾದ್ರೂ ಮಾಡಬಲ್ಲ ಅಂತ. ಈಗ ಜಾಕೀರ್ ಇರ್ಬೋದು, ಬಾಲಮುರಳಿ ಅವರು 3 ಆಕ್ಟೇವು ಸ್ಪೀಡು, ಆಮೇಲೆ ಸಂಗೀತದಲ್ಲಿ ಅವರಿಗಿದ್ದ ಅಪಾರ ಜ್ಞಾನನೋ ದೇವರದೇ ವರಾನೋ, ಅವ್ರನ್ನ ಕೆಣಕ್ಬಿಟ್ರೆ ಅಷ್ಟೇ. ಅಂದರೆ ಅಂಥದ್ದವ್ರ ಜೊತೆ ಕೂತ್ಕೊಳ್ಳೋದೇ ಒಂದು, ನಾವು ನುಡಿಸ್ತೀವಿ ಅನ್ನೋದು ಸೆಕೆಂಡ್ರಿ. ಒಂದು ಅವಕಾಶ ಸಿಕ್ತು.